ಸರ್. ಈಗ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮೀರ್ ಪಟೇಲ್ ಮತ್ತು ತನ್ನ ಸದಸ್ಯರಿಂದ ಮಾನ್ಯ ಹಣವಂತ ಸಚಿವರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಮಾಧಾನವಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಸವರಾಜ ನಾರಾಯಣ ಕೂಡ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಗಿದೆ. ಹಾಗೆಯೇ ವೇದಿಕೆಗೆ ಉದ್ಘಾಟಕರಾಗಿರ್ತಕ್ಕಂಥ ಸಚಿವರಿಗೆ ಹಾಗೂ ಗಣ್ಯಮಾನ್ಯರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಪ್ರೀತಿ ಕೊಡುವ ಬೃಹತ್ತಾಕಾರದ ಮಾಲಿನ್ಯಗಳಿಗೆ ನಗರಸಭೆಯ ಗೌರವಪೂರ್ವಕ ಸನ್ಮಾನ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮಾತೃಮಂಡಲ ಸಂಘದವರು, ಹಾಗೆಯೇ ನೌಕರರ ಸಂಘದವರು, ಹಾಗೆಯೇ ಬೀದಿ ಮೂಲ ವ್ಯಾಪಾರದ ಸಂಘದವರು, ರೈತರ ಸಂಘದವರು, ವಿವಿಧ ಸಂಘ ಸಂಘಟನೆಗಳ ಪದಾಧಿಕಾರಿಗಳು ಒಬ್ಬೊಬ್ಬರಾಗಿ ಬಂದು ಮಾನ್ಯ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಸಂಸದರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹಾಗೆಯೇ ಅಭಿವೃದ್ಧಿಯ ಜೀವನ ಮಂತ್ರಿ ಕಮಿಟಿ ವತಿಯಿಂದ ಸನ್ಮಾನ ಸಂತಾನವನ್ನ ಒಬ್ಬೊಬ್ಬರಾಗಿ ಚರ್ಚೆಯಿಂದ ಮಾನ್ಯ ಸಚಿವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಬೇಕು ಅಂತೇಳಿ ನನ್ನ ವಿನಂತಿಗಳನ್ನು ಮಾಡ್ತಾರೆ. ಹಕ್ಕುಪತ್ರ ವಿತರಣೆಯಲ್ಲಿ ಶ್ರೀಮತಿ ಪಾರ್ವತಿ ಯಲ್ಲಪ್ಪ ದೊಡ್ಡಮನಿ, ಶ್ರೀಮತಿ ಸುಜಾತ ನಾಗರಾಜ್ ದೊಡ್ಡಮನಿ ಸರ್, ಹಾಗೆಯೇ ಶ್ರೀಮತಿ ಮಾಧ್ಯಮ ಮಿತ್ರ ಫಲಾನುಭವಿಗಳಲ್ಲಿ ಶ್ರೀಮತಿ ರೇಣುವಾ ಸುರೇಶ್ ಬಚ್ಚಿನಹಳ್ಳಿ, ಶ್ರೀಮತಿ ಜಯಲಕ್ಷ್ಮಿ ಬಸವರಾಜ್ ಬಿನ್ನಾಳ್, ಶ್ರೀಮತಿ ಶಾರದಾ ಇಂಕಪ್ಪ ಕಂದಕೂರ್, ಹಾಗೆಯೇ ಶ್ರೀಮತಿ ದೀಪಾ ರಾಘವೇಂದ್ರ ವರ್ಕೇರಿಯವರು ಬಂದು ತಮ್ಮ ಹಕ್ಕುಪತ್ರಗಳನ್ನು ಪಡೆದುಕೊಳ್ಳಬೇಕಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ತದನಂತರದಲ್ಲಿ ಇದು ಈಗ ಮುಂದಿನ ಫಲಾನುಭವಿಗಳು ಪೌರ ಸೇವಾ ನೌಕರರಿಗೆ ಈಗ ಹಾಗೆಯೇ ಶ್ರೀಮತಿ ರೇಣುವಾ ಸುರೇಶ್ ಬಚ್ಚಿನಹಳ್ಳಿ, ಶ್ರೀಮತಿ ಜಯಲಕ್ಷ್ಮಿ ಬಸವರಾಜ್ ಬಿನ್ನಾಳ್, ಶ್ರೀಮತಿ ಶಾರದಾ ಇಂಕಪ್ಪ ಕಂದಕೂರ್, ಹಾಗೆಯೇ ಶ್ರೀ ದೀಪಾ ರಾಘವೇಂದ್ರ ಹರಕೇರಿ, ಜಯಲಕ್ಷ್ಮಿ ಚಂದ್ರಶೇಖರ್ ಅವಲಕ್ಕಿಯವರು ತಮ್ಮ ಹಕ್ಕುಪತ್ರಗಳನ್ನು ಮಾನ್ಯ ದೀಪಾ ರಾಘವೇಂದ್ರ ಹರಕೇರಿ ಮಾನ್ಯ ಧನಮಿತ್ರ ಸಚಿವರಿಂದ ಹಕ್ಕುಪತ್ರಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿಕೊಳ್ಳಲು ವಿನಂತಿ ಮಾಡಿಕೊಳ್ಳುತ್ತೇನೆ. ಮುಂದಿನದಾಗಿ ಪೌರ ಸೇವಾ ನೌಕರರಿಗೆ ಹಕ್ಕುಪತ್ರ ವಿತರಣೆ ಸಾಂಕೇತಿಕವಾಗಿ ಶ್ರೀಮತಿ ಪಾರ್ವತಿ ಯಲ್ಲಪ್ಪ ದೊಡ್ಡಮನಿ, ಪೌರ ಸೇವಾ ನೌಕರರಿಗೆ ಹಕ್ಕುಪತ್ರ ವಿತರಣೆ ಶ್ರೀಮತಿ ಪಾರ್ವತಿ ಯಲ್ಲಪ್ಪ ದೊಡ್ಡಮನಿ, ಶ್ರೀಮತಿ ಸುಜಾತ ನಾಗರಾಜ್ ದೊಡ್ಡಮನಿ, ಶ್ರೀಮತಿ ದುರ್ಗಮ್ಮ ವೆಂಕಟೇಶ್ವರ ಶಾಸ್ತ್ರಿ, ಶ್ರೀಮತಿ ನಂದಾ ಬಸವರಾಜ್ ಬೆಲ್ಲರ್, ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ ಕುಳಿಕೆ. ಪೌರ ಕಾರ್ಮಿಕರಿಗೆ ಹಕ್ಕುಪತ್ರ ವಿತರಣೆ, ಪೌರ ಸೇವಾ ನೌಕರರಿಗೆ ಹಕ್ಕುಪತ್ರ ವಿತರಣೆಯಿಂದ ಮಾನ್ಯ ಸಚಿವರ ಹಾಗೂ ಮುಖ್ಯಮಂತ್ರಿಗಳ ಆತ್ಮೀಯ ಸಲಹೆಗಾರರು, ಶಾಸಕರು, ಮಾನ್ಯ ಸಂಸದರು, ನಗರಸಭೆ ಅಧ್ಯಕ್ಷರು ಹಾಗೂ ಅಮ್ಜದ್ ಭಾಯ್ ಉಳಿದ ಎಲ್ಲರಿಗೂ ಕೂಡ ಹಕ್ಕುಪತ್ರವನ್ನ ನಗರಸಭೆ ಮುಖಾಂತರ ವಿತರಣೆ ಮಾಡ್ತಾರೆ. ಈಗ ಕೊನೆಯ ಘಟ್ಟ ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ
ಕೃಷಿ ಸಚಿವರಾದಂತ BJ ಜಮೀನವರು ಮಾತಾಡಬೇಕಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.